ಮಾತು ಕೇಳು ಜಾನಕಿ. ಚಾರು ಇದು ಅರು ತೆಗಿಯಮ್ಮ, ಬಾಗಿಲು ತೆಗಿಯಮ್ಮ. ಅಯ್ಯೋ ಏನ್ ಮಾಡ್ಕೊಂಡಿದ್ದೀರ ಅದಕ್ಕೆ? ಬೇಡ ಅದಕ್ಕೆ, ಕೇಳೋದು ಬೇಡ ಅದಕ್ಕೆ. ಅಯ್ಯೋ ದೇವ್ರ, ಇನ್ನ ಮಲ್ಕೊಂಡಿದೆಯಲ್ಲ. ಎಬ್ಬುಸ. ಎಡ್ ಮೇಡಮ್, ಎಡ್ ಮೇಡಮ್. ಅರೆ ಇದೇನ ಇದು? ಒಂದು ಮೂಮೆಂಟು ಇಲ್ಲ, ರಿಯಾಕ್ಟು ಇಲ್ಲ. ಏನ್ ನಮ್ ಬೆಲೆನೇ ಇಲ್ವಾ? ಹಾ, ಅಯ್ಯಯ್ಯೋ, ರಾಮಾಚಾರಿ ಸತ್ತೋಗಿರೋ ಮ್ಯಾಟ್ರಿಗೆ ಹೆವಿ ಖುಷಿ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಹೊಂದ್ಕೊಂಡೋಗ್ಬಿಟ್ರೆ ಹೆಂಗೆ? ಅದು ಟೆಸ್ಟ್ ಮಾಡೋಣ. ಓಹೋ, ಸತ್ತಿಲ್ಲ, ಇನ್ನ ಜೀವ ಇದೆ. ಅಷ್ಟು ಬೇಗ ಹೋಗೋ ಜೀವ ಅಲ್ಲ ಇದು. ಇನ್ನ ಎಷ್ಟು ಜನರ ಜೀವನ ತೆಗಿಬೇಕು ಅಂತ ಕಾಯ್ತಾ ಇದೆಯೋ ಏನೋ. ಎಬ್ಬರ್ಸ್ಬಿಡೋಣ. ಇರ್ಲಿ. ಏನ್ ಮೇಡಮ್? ಅಲ್ಲ ಮೇಡಮ್, ಇದೇನಿದು? ಕೋಮಾದಿಂದ ಎದ್ದವ್ರು ನೋಡ್ತಾರಲ್ಲ ಹಂಗ ನೋಡ್ತಾ ಇದ್ದೀರಿ. ಅಷ್ಟೊಂದು ಚೆನ್ನಾಗಿದ್ದೀನಾ? ಯಾಕೋ ನನ್ನ ಎಬ್ಬಿಸ್ದೆ. ಇದೊಳ್ಳೆ ಸರಿ ಹೋಯ್ತಪ್ಪ. ಏನೋ ಪಾಪ ಸೋಫಾ ಮೇಲೆ ಮಲ್ಗಿದ್ರಿ. ಸೋಫಾ ಮೇಲೆ ಮಲ್ಕೊಂಡ್ರೆ ಮೈಕೆಲ್ಲ ನೋವು ಬರುತ್ತೆ. ಎದ್ದೋಗಿ ಒಳಗಡೆ ಹಾಸಿಗೆ ಮೇಲೆ ಆರಾಮಾಗಿ ಮಲ್ಕೊಳ್ಳಿ ಅಂತ ಎಬ್ಬರ್ಸಿದ್ನಪ್ಪ. ಇನ್ನೂ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಎಬ್ಸಿದ್ರೆ ಏನಾಗಿರೋದು ನಿನ್ಗೆ? ಯಾಕೆ ಈಗೇನ್ ರಾವು ಕಾಲ ಬಂತ? ರಾಹು ಕಾಲ ಅಲ್ಲ ಕಣೋ, ನನ್ ಬೇಬಿ ನನ್ ಮನೆಗ್ ಬರ್ತಾ ಇರೋ ರಾಯಲ್ ಕಾಲ. ಅಲ್ಲ ಹೆಡ್ ಮೇಡಮ್, ತಾವ್ ಏನ್ ಹೇಳ್ತಾ ಇದ್ದೀರಾ? ಆ ದರಿದ್ರ ರಾಮಾಚಾರಿ ಇಲ್ಲ ಅಂತ ನನ್ ಬೇಬಿ ನನ್ ಹತ್ರ ವಾಪಸ್ ಬರ್ತಾ ಇದ್ಲು. ಅವಳು ಇನ್ನೇನ್ ಮನೆ ಒಳಗಡೆ ಕಾಲಿಡ್ಬೇಕು ಅಷ್ಟೊತ್ತಿಗೆ ನನಗೆ ಕೆಬ್ಬಸ್ದೆ. ಅಲ್ಲ ಹೆಡ್ ಮೇಡಮ್, ರಾಮಾಚಾರಿನೇ ಜೀವ ಅಂದ್ಕೊಂಡಿರೋದು ನಿಮ್ಮ ಚಾರು. ಆ ವಿಷಯ ನಿಮ್ಗೆ ಗೊತ್ತು. ರಾಮಾಚಾರಿ ಇಲ್ಲದೆ ಬದುಕೋದೇ ಇಲ್ಲ, ಅಷ್ಟೊಂದು ಹಚ್ಕೊಂಡಿದ್ದಾಳೆ ಅನ್ನೋ ಒಂದು ವಿಷಯನೂ ಕೂಡ ನಿಮಗ್ ಗೊತ್ತು. ಈಗ ರಾಮಾಚಾರಿ ಸತ್ತೋಗಿದ್ದಾನೆ. ಈ ವಿಷಯಕ್ಕೋಸ್ಕರ ನಿಮ್ ಮಗಳು ಚಾರು ಏನಾದ್ರು ಸೂಸೈಡ್ ಮಾಡ್ಕೊಂಡ್ಬಿಟ್ರೆ? ಚೇಕೆ ಅಲ್ಲ, ಮಾತಿಗೆ ಹೇಳ್ದೆ. ನಿಮ್ಮ ಉದ್ದೇಶ ಎಲ್ಲ ಉಲ್ಟಾ ಆಗೋ ತರ. ಚಾರು ಏನಾದ್ರು ಸತ್ತೋಗ್ಬಿಟ್ರೆ? ಹಾಗೆಲ್ಲ ಆಗಲ್ಲ, ಆಗ್ಲೋಗ್ಬಾರ್ದು. ಚಾರು ಬಾಗಿಲು ತೆಗಿಯಮ್ಮ. ನೋಡಿ ಅತ್ತೆ, ಬಾಗಿಲು ತೆಗಿಯಮ್ಮ. ಚಾರು ತಜಿ ಹೊತ್ತಿಗೆ ಹೇಳೋದನ್ನ ಸರಿಯಾಗಿ ಹೇಳು. ನನಗೆ ಕುತ್ಕೆ ಸೀರೆ ಈಗಾನು ಮಾಡೋ. ಚಾರು ತೆಗಿಯಮ್ಮ ಬಾಗ್ಲು. ಚಾರು ಅಯ್ಯೋ ನನ್ ಕಂದ. ಚಾರು, ಎಂತ ಕೆಲಸ ಮಾಡ್ಕೊಬಿಡ್ತಾ ಇದ್ದೀಯಮ್ಮ ನೀನು? ಯಾಕೆ ನನ್ನ ಬದುಕ್ಸಿದ್ರೆ? ನನ್ನ ಸಾಯಕ್ ಬಿಡ್ಬೇಕಿತ್ತು. ನೀನ್ ಜೀವ ಬಿಟ್ಬಿಟ್ರೆ ಸಮಸ್ಯೆ ಬಗೆಹರಿಯುತ್ತೇನಮ್ಮ. ರಾಮಾಚಾರಿ ಇಲ್ದೇ ಇರೋ ಪ್ರಪಂಚದಲ್ಲಿ ನನಗೆ ಒಂದ್ ನಿಮಿಷನೂ ಇರಕ್ಕಾಗಲ್ಲ. ದಯವಿಟ್ಟು ನನ್ನ ಸಾಯಕ್ ಬಿಡಿ ಪ್ಲೀಸ್. ತಾಯಿ ನಾನು, ತಂದೆ ಇವರು. ಅವನಿಲ್ದೆ ನಾವೆಲ್ಲ ಸಂತೋಷವಾಗಿರ್ತೀವಲ್ವಾ? ಚಾರು, ಬಾಳು ಮುಗಿಸ್ತವಳು ನಾನು. ಬಾಳಿ ಬದುಕಬೇಕಾದವನು ನಮ್ಮ ರಾಮಾಚಾರಿ. ನಾನೇ ನನ್ನ ಕೈಯಾರೆ ತುಟ್ಟಿಟ್ಟು ಅವನ್ನ ಬೆಳೆಸ್ದೆ. ಅವನ್ನ ಕಳ್ಕೊಂಡು ನಾವೇ ಜೀವಂತವಾಗಿದ್ದೀವಿ. ನೀನ್ ಪ್ರಾಣ ಕಳ್ಕೊಳಕ್ ಹೋಗ್ತಾ ಇದೆಯಲ್ಲ, ಇದು ತಪ್ಪಲ್ವಾ? ಇದು ತಪ್ಪು. ಇನ್ನೇನಜ್ಜಿ ಬಾಳಿ ಬದುಕೋದು? ನನ್ ಪ್ರಾಣನೇ ಆಗಿದ್ದು ನನ್ ರಾಮಾಚಾರಿನೇ ಸರ್ವಸ್ವ ಅನ್ಕೊಂಡ್ ಬದುಕ್ತಾ ಇದ್ದೆ ನಾನು. ಇವಾಗ ಅವನೇ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಬದುಕ್ಬೇಕು? ಯಾರಿಗೋಸ್ಕರ ಬದುಕ್ಬೇಕು? ನಿಮ್ಗೋಸ್ಕರ ನೀವು ಬದುಕಿರ್ಲೇಬೇಕು. ಹೊತ್ಗೆ ಚಾರು, ನಿನ್ ಸಂಕಟ ನನ್ಗೆ ಅರ್ಥ ಆಗತ್ತೆ ಕಣಮ್ಮ. ನಿನ್ಗೋಸ್ಕರ ಅಲ್ದೆ ಹೋದ್ರು ಏನು ಅದಿದ್ದೇನೋ ಆ ಕಂದ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆಯಲ್ಲ, ಆ ಮಗುಗೋಸ್ಕರ ಅದು ನೀ ಬದುಕಿರ್ಲೇಬೇಕಲ್ವ ಅಮ್ಮ? ನಮ್ ರಾಮಾಚಾರಿನೇ ಇಲ್ಲ ಅಂದ್ಮೇಲೆ
ನಾನು ನನ್ ಮಗು ಬದುಕಿದ್ದು ಏನ್ ಪ್ರಯೋಜನ ಮಾವಯ್ಯ? ಚಾರು, ನಿನ್ ಹೊಟ್ಟೆಲಿ ಬೆಳೀತಾ ಇರೋದು ಬರೀ ಮಗು ಅಲ್ಲಮ್ಮ, ನಮ್ ರಾಮಾಚಾರಿ ಅಂಶನ ಹೊತ್ಕೊಂಡು ಬೆಳೀತಾ ಇರೋ ವಂಶೋದ್ಧಾರಕ ಅಮ್ಮ, ವಂಶೋದ್ಧಾರಕ. ಹೌದು ಅದಕ್ಕೆ ಮಗುಗೋಸ್ಕರನಾದ್ರೂ ನೀವು ಬದುಕಿರ್ಲೇಬೇಕು. ಇಲ್ಲ, ರಾಮಾಚಾರಿ ಜೊತೆಲೆ ನಾನು ನನ್ ಮಗು ಹೋಗೋದೇ ಸರಿಯಾದ ನಿರ್ಧಾರ. ದಯವಿಟ್ಟು ನಿಮ್ಗೆಲ್ಲ ಕೈ ಮುಗಿ ಕೇಳ್ಕೊಳ್ತೀನಿ, ನನ್ನ ಸಾಯಕ್ ಬಿಟ್ಬೇಡಿ. ನೋಡು, ಬೇಕಾದ್ರೆ ನಾನು ನಿನ್ನ ಕೈ ಮುಗಿದು ಬೇಡ್ಕೊತೀನಿ. ಮಾವ, ನಾವ ಏನ್ ಮಾಡ್ತಿದ್ದೀರಾ ಮಾವ? ಹೌದಮ್ಮ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಏನೋ ಗೊತ್ತಿಲ್ಲ. ಅಲ್ಪ ಆಯುಷ್ಯಲ್ಲೇ ಮಗನ ಕಳ್ಕೊಂಡು ಈಗ ಆ ಮಗನ ದುಃಖನ ಬರೆಯೋದಕ್ಕೆ ನಿನ್ನ ಹೊಟ್ಟೆಲ್ ಬೆಳೀತಿರೋ ಈ ಕಣ್ಣನ್ನಾರು ನೋಡಿ ಅದನ್ನೆಲ್ಲ ಬರೆಯೋಣ ಅಂತ ಅನ್ಕೊಂಡು ಈಗ ಅದು ಸಾಧ್ಯ ಆಗಲ್ಲ ಅಂದಮೇಲೆ ಇನ್ನಾವ್ ಯಾಕೆ ಬದುಕಿರ್ಬೇಕು? ಎಲ್ಲರೂ ಒಟ್ಟಿಗೆ ಸತ್ತೋಗು ನಮ್ಮ. ಹೌದು ಚಾರು, ನಾನು ನಿನ್ನೆ ಸೇರ್ಗುಟ್ಟು ಬೇಡ್ಕೊತೀನಿ. ಅತ್ತೆಮ್ಮ ಬೇಡ ಅತ್ತೆ. ರಾಮಾಚಾರಿ ಮಗುನ ಹುಡು ಭಾಗ್ಯ ನಮಗೂ ಕೊಡಮ್ಮ. ನೀವ್ ಯಾರ ಏನ್ ಹೇಳಿದ್ರು ನನ್ ಬದುಕಿರೋದಕ್ಕಾಗಲ್ಲ. ಯಾಕೆ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಿಲ್ಲ? ಅದ್ಗೆ ಇವರೆಲ್ಲ ಇಷ್ಟು ಹೇಳ್ತಾ ಇದ್ರು, ನೀವು ಸಾಯಲೇಬೇಕು ಅಂತ ನಿರ್ಧಾರ ಮಾಡಿದ್ರಲ್ವಾ? ಸರಿ, ನಿಮ್ ಇಷ್ಟಕ್ಕೆ ಆಗ್ಲಿ ಬಿಡಿ. ಆದ್ರೆ ಅದಕ್ಕಿಂತ ಮುಂಚೆ ನೀವು ನಾನು ಮಾಡ್ಲೇಬೇಕಾಗಿರೋ ಒಂದು ಮುಖ್ಯವಾದ ಕೆಲಸ ಇದೆ. ನಮ್ಮ ರಾಮಾಚಾರಿ ಆಕ್ಸಿಡೆಂಟ್ ಇಂದ ಏನಾದ್ರು ಸತ್ತಿದ್ರೆ ಅವ್ನ ಹಣೆ ಬರಹ ಅಷ್ಟೇ ಅಂತ ನಾವು ಸುಮ್ಮನಾಗ್ಬೋದಿತ್ತು. ಆದ್ರೆ ಅವನ ಆಕ್ಸಿಡೆಂಟ್ ಇಂದ ಸತ್ತಿದ್ದಲ್ಲ, ಅವನು ಉದ್ದೇಶಪೂರ್ವಕವಾಗಿ ಕ್ರೂರವಾಗಿ ಸಾಯಿಸಿದ್ದಾರೆ. ಅತ್ಗೆ ಆ ಕೊಲೆಗಾರರು ಯಾರು ಅಂತ ಹುಡುಕಿ ನಮ್ ಕೈಯಾರೇನೆ ಅವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು. ಅದಕ್ಕೋಸ್ಕರನಾದ್ರೂ ನೀವು ಬದುಕಿರ್ಲೇಬೇಕು. ಅತ್ಗೆ ನನಗ್ ಚೆನ್ನಾಗೇ ಗೊತ್ತು ನಮ್ಮತ್ಗೆ ಇನ್ ಮೇಲಿಂದ ಇಂಥ ನಿರ್ಧಾರ ತಗೊಳ್ಳಲ್ಲ ಅಂತ. ಯಾಕೆ ಅಂತ ನೋಡ್ತಾ ಇದ್ದೀರಾ? ನಮ್ ಚಾರು ಹೊತ್ತಿಗೆ ರಾಮಾಚಾರಿಗೆ ಯಾರಾದ್ರೂ ಅವಮಾನ ಆಗೋ ರೀತಿ ಮಾತಾಡ್ತಿದ್ರೆ ಅದನ್ನೇ ಸಹಿಸ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ಅವನನ್ನ ಕೊಲೆ ಮಾಡಿರೋರ್ನ ನೆಮ್ಮದಿಯಾಗಿ ಇರೋಕ್ ಬಿಡ್ತಾರ? ಖಂಡಿತ ಇಲ್ಲ. ಅವನನ್ನ ಕೊಲೆ ಮಾಡಿದವ್ರನ್ನ ಹುಡುಕಿ ಅದಕ್ಕೆ ಸೇರ್ ತೀರ್ಸ್ಕೊಡೋವರ್ಗು ಅದಕ್ಕೆ ಖಂಡಿತವಾಗ್ಲೂ ಬದುಕಿರ್ತಾರೆ, ಇರ್ಲೇಬೇಕು. ಅದಕ್ಕೆ ಸುಧಾರಿಸ್ಕೊಳ್ಳಿ. ಛೆ, ಮತ್ತೆ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆಯಲ್ಲ, ಏನ್ ಮಾಡೋದು? ಹಾ, ವಾಯ್ಸ್ ಮೆಸೇಜ್ ಆದ್ರೂ ಹಾಕ್ಬಿಡೋಣ. ಕೃಷ್ಣ, ನಿನ್ ಕೆಲ್ಸ ಅಂತ ಗುಜರಾತ್ಗೆ ಹೋದೆ. ನಾನು ನಿನಗೆ ತುಂಬಾ ಸಲ ಫೋನ್ ಮಾಡಿದೆ ಕೃಷ್ಣ, ನನಗ್ ಲೈನೇ ಸಿಗ್ತಾ ಇಲ್ಲ.
ಕೃಷ್ಣ, ನೀನ್ ಇಲ್ಲಿಲ್ದೇ ಇರುವಾಗ ಅಲ್ಲಿ ನಿಮ್ ಮನೇಲಿ ಏನೇನೋ ಅನಾಹುತ ಆಗೋಯ್ತು ಕೃಷ್ಣ. ನಿಮ್ ಅಣ್ಣ ರಾಮಾಚಾರಿ ಆಕ್ಸಿಡೆಂಟ್ ಅಲ್ಲಿ ನಮ್ಮನ್ನೆಲ್ಲ ಬಿಟ್ಟೋಗ್ಬಿಟ್ರು ಕೃಷ್ಣ. ನೀನ್ ಎಲ್ಲೇ ಇದ್ರು ಈ ವಾಯ್ಸ್ ಮೆಸೇಜ್ ನ ನೀನ್ ಕೇಳಿಸ್ಕೊಂಡ ತಕ್ಷಣ ಓಟ್ ಬಂದ್ಬಿಡು ಕೃಷ್ಣ. ಹಬ್ಬ, ಒಂದ್ ಕೆಲ್ಸ ಮುಗೀತಪ್ಪ. ಏನ್ ರುಕ್ಕು ಡಾರ್ಲಿಂಗ್, ಫೋನಲ್ಲಿ ಹತ್ಕೊಂಡು ಹೆವಿ ಡ್ರಾಮಾ ಮಾಡ್ತಾ ಇದ್ರಿ. ಸುಮ್ಮನೆ ಹೇಳ್ಬಾರ್ದು, ನಿಮ್ಮ ಪರ್ಫಾರ್ಮೆನ್ಸು ಸೂಪರ್. ಮತ್ತೆ ಮಾಡ್ಲೇಬೇಕಲ್ಲ ಜಿಕೆ. ಯಾರ್ ನಮ್ದೇ ಇದ್ರು ನನ್ ಗಂಡನ್ಗೆ ನನ್ ಮೇಲೆ ಅನುಮಾನ ಬರ್ದೇ ಇರೋ ತರ ನಾನ್ ನಡ್ಕೊಳ್ಳೇಬೇಕಲ್ಲ. ಹಬ್ಬ, ನನಗ್ ಈಗ ಸಮಾಧಾನ ಆಯ್ತು. ಅಬ್ಬಬ್ಬಬ್ಬಬ್ಬಬ್ಬ. ಅಲ್ಲಿ ಒಂದು ಜೀವ ಹೋಗಿದ ತಕ್ಷಣ ನಿಮ್ಮ ಮುಖದಲ್ಲಿ ಏನು ಕಳೆ, ಏನು ಖುಷಿ. ಸೂಪರ್ ಸೂಪರ್. ಇಷ್ಟೇ ಅಲ್ಲ ಜಿಕೆ, ಇನ್ನು 8 ದಿನ ಬಾಕಿ ಇದೆ. ಹೌದಾ? ಆಮೇಲೆ 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 ಚಾರು ವಿಧವೆ ಆಗ್ತಾಳೆ. ವಿಧವೆ ಆಗಿರೋ ಚಾರು ಅವತಾರ ನೋಡಿದ ತಕ್ಷಣ ನನ್ ಮನ್ಸು, ನನ್ ಮುಖ ಎಲ್ಲ ಪಳಪಳ ಅಂತ ಹೊಳೆಯೋದಕ್ ಶುರುವಾಗತ್ತೆ. ಅದಕ್ಕೋಸ್ಕರನೇ 8 ದಿನ ಯಾವಾಗ ಆಗತ್ತೆ ಅಂತ ಕಾಯ್ತಾ ಇದ್ದೀನಿ. ಇವತ್ತಿಗೆ 8 ದಿನ ಆಯ್ತು. ಇವತ್ತು ಚಾರುಗೆ ಆ ಮುಖ್ಯವಾದ ಶಾಸ್ತ್ರ ಮಾಡ್ತಾ ಇದಾರೆ. ಅದನ್ನ ನೋಡ್ಬೇಕು ಅಂತಾನೆ ನಾನು ರಾತ್ರಿಯಿಂದ ನಿದ್ದೆ ಮಾಡದೆ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕಾಯ್ತಾ ಇದ್ದೀನಿ. ನಾನು ನೋಡ್ಬೇಕು, ಬರ್ಲಾ? ಚಾರು ಅಕ್ಕ, ನೀನ್ ಈ ತರ ಅಲಂಕಾರ ಮಾಡ್ಕೊಂಡ್ ಕಣ್ಮುಂದೆ ಬಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದ್ದೆ. ಆದ್ರೆ ನೀನಿನ್ನ ಆ ತರ ನೋಡೋದು ಇವತ್ತೇ ಕೊನೆ ದಿನ ಅಂತ ನೆನ್ಪಿಸ್ಕೊಂಡ್ರೆ ಮನ್ಸಿಗೆ ತುಂಬಾ ದುಃಖ ಆಗ್ತಿದೆ. ನಿನ್ನಿಂದ ತಡ್ಕೊಳ್ಳೋದಿಕ್ ಆಗ್ತಿಲ್ಲ ಚಾರು ಅಕ್ಕ. ನಾವಿನ್ನು ಯಾವ ಕಾಲದಲ್ಲಿದ್ದೀವಿ? ಈ ಮೂಢನಂಬಿಕೆಗಳನ್ನ ಪಾಲಿಸೋದು ಎಷ್ಟು ಸರಿ ಹೇಳಿ? ಅಯ್ಯೋ, ನನ್ನ ಆಸೆಗೆಲ್ಲ ತಣ್ಣೀರ್ ಎರಚ್ಬಿಡ್ತಾಳೆ ಅನ್ನಿಸ್ತಿದ್ಯಲ್ಲಪ್ಪ. ನಂಗೆ ಯಾಕೋ ಇದೆಲ್ಲ ಮಾಡೋದ್ ಬೇಡ ಅನ್ನಿಸ್ತಾ ಇದೆ. ಹೌದು, ನನಗೂ ಇದು ಯಾವ್ದು ಸರಿ ಅನ್ನಿಸ್ತಿಲ್ಲ. ಆದ್ರೂ ನಿಮ್ಮಂತ ಹಿರಿಯವರೆಲ್ಲ ತುಂಬಾ ಹಿಂದಿಂದ ಒಂದ್ ಪದ್ಧತಿ ಅಂತ ರೂಢಿಸ್ಕೊಂಡ್ ಬಂದಿರ್ತೀರಲ್ವಾ. ಪಾಲಿಸ್ತಾ ಇದ್ರೆ ನಿಮಗ್ ಮಾತ್ರ ಅಲ್ಲ, ಆಚಾರ ವಿಚಾರನ್ನೆಲ್ಲ ಚಾಚು ತಪ್ಪದೆ ಪಾಲಿಸೋ ಅಗ್ರಹಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಭಯ ಅಷ್ಟೆ. ಅಯ್ಯೋ, ಯಾರೋ ಏನೋ ಹೇಳ್ತಾರೆ ಅಂತ ಮನ್ಸಿಗೆ ನೋವಾಗ ನಡ್ಕೊಳ್ಳೋದಕ್ಕಾಗತ್ತಾ? ಇಲ್ಲ ಇಲ್ಲ, ಏನಾದ್ರೂ ಆಗ್ಲಿ, ಇದೆಲ್ಲ ಯಾವ್ದು ಮಾಡೋದ್ ಬೇಡ. ಇಲ್ಲಿ ದೊಡ್ಡವ್ರು ನಾವಿರೋವಾಗ ನೀನೇ ನಿರ್ಧಾರ ತಗೋಬಾರ್ದು. ಶಾಸ್ತ್ರ ಸಂಪ್ರದಾಯ ಅನ್ನೋದು ಅವಾಗಿಂದಾನೇ ಬಂದಿರೋದು, ಅದೆಲ್ಲ ಪಾಲಿಸ್ಲೇಬೇಕು. ಈ ಶಾಸ್ತ್ರ ಸಂಪ್ರದಾಯ ಅನ್ನೋ ಹೆಸರಲ್ಲಿ ಹೆಣ್ಮಕ್ಳ ಭಾವನೆಗಳ ಜೊತೆ ದಬ್ಬಾಳಿಕೆ ಮಾಡೋದನ್ನ ಮೊದ್ಲು ನಿಲ್ಲಿಸ್ಬೇಕು. ಮುತ್ತೈದೆ ಭಾಗ್ಯ ಅನ್ನೋದು ಗಂಡನಿಂದ ಬಂದಿರೋದು. ಯಾವ್ದು ಗಂಡನಿಂದ ಬಂದಿರೋದು? ಹೆಣ್ಣು ಹುಡ್ದಾಗಿಂದ ತಲೆ ಹೂವ, ಕೈಗ್ ಬಳೆ, ಹಣೆ ಕುಂಕುಮ ಇಟ್ಕೊಂಡಿರ್ತಾಳೆ. ಗಂಡನಿಂದ ಬಂದಿರೋದು ಅಂದ್ರೆ ಅವನ್ ಕಟ್ಟಿರೋ ತಾಳಿ ಮತ್ತೆ ಮದ್ವೆ ಆಗಿದೆ ಅನ್ನೋ ಸಂಕೇತವಾಗಿ ಬೈತಲೆಗಿಟ್ಟಿರೋ ಸಿಂಧೂರ ಅಷ್ಟೇ. ಅದನ್ ಬಿಟ್ಟು ಕುಂಕುಮ, ಬಳೆ, ಹೂವ ತೆಗಿಯ ಸ್ವಲ್ಪನೂ ಸರಿ ಇಲ್ಲ. ಗಂಡನೇ ಸರ್ವಸ್ವ ಅಂತ ಬದುಕ್ತಾ ಇರೋ ಹೆಣ್ಣಿಗೆ ಗಂಡನೇ ಇಲ್ದೇ ಇದ್ಮೇಲೆ ಈ ಅಲಂಕಾರ ಎಲ್ಲ ಯಾಕೆ ಬೇಕು ಅಂತಾನೆ ತೆಗಿಯೋದು. ಯಾಕೆ? ಗಂಡ ಹೋಗ್ಬಿಟ್ರೆ ಹೆಣ್ಣಿನ ಜೀವನ ಅಲ್ಲಿಗೆ ಅದನ್ನ ನಿರ್ಧಾರ ಮಾಡೋದಿಕ್ಕೆ ನಾವ್ಯಾರು? ಅವಳಿಗೂ ಒಂದು ಮನಸ್ಸು ಅನ್ನೋದು ಇರುತ್ತೆ, ಅದ್ರಲ್ಲಿ ಅವಳದೇ ಆದ ಭಾವನೆಗಳಿರ್ತವೆ.
ಈ ವಿದ್ವೆ ಅನ್ನೋ ಹಣೆ ಪಟ್ಟಿನ ಹಚ್ಚಿ ಅದ್ರಲ್ಲಿ ಅವಳನ್ನ ಕಟ್ಟಾಕೋದು ಎಷ್ಟು ಸರಿ ನೀವೇ ಹೇಳಿ? ನಮ್ ಹಿರಿಯರು ಇದನ್ನೆಲ್ಲ ಆಗಿಂದ ಪಾಲಿಸ್ಕೊಂಡ್ ಬಂದಿದ್ದಾರೆ ಅಂತ ಅಂದ್ರೆ ಅದಕ್ಕೊಂದ್ ಅರ್ಥ ಇದ್ದೇ ಇರುತ್ತೆ. ಇನ್ನು ಎಷ್ಟು ದಿನ ಅಂತ ಈ ಹಳೆ ಸಂಪ್ರದಾಯದ ಹೆಸರಲ್ಲಿ ಹೆಣ್ಮಕ್ಳಿಗೆ ಶೋಷಣೆ ಮಾಡ್ತಾ ಇರ್ತೀರಾ? ನೀವ್ ಹೇಳೋದು ಸರಿನೇ, ಇದು ಅಗ್ರಹಾರ. ಹಾಗಂತ ಗಂಡ ಇಲ್ದೇ ಇರೋರೆಲ್ರೂ ಈ ತರ ಶಾಸ್ತ್ರ ಮಾಡಕ್ಕಾಗತ್ತೆ? ಇದು 21ನೇ ಶತಮಾನ ಅಜ್ಜಿ. ಏಯ್ ನಾರಾಯಣ, ಏನ್ ನಾರಾಯಣ, ನಮ್ ಧರ್ಮ ಸಂಪ್ರದಾಯದ ಬಗ್ಗೆ ಊರ್ಗೆಲ್ಲ ಪಾಠ ಪ್ರವಚನ ಮಾಡ್ತಾ ಇರ್ತೀಯ. ಈಗ ನಿನ್ ಮನೆ ಅಂತ ಬಂದಾಗ ಏನು ಮಾತಾಡ್ರೆ ಸುಮ್ನೆ ಕೂತಿದೀಯಲ್ಲ.